ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಪಾಕಶಾಲಾ. ನಾನು ಇವತ್ತಿನ ದಿನ ನಿಮಗೆ ಶೇಂಗಾದೊಳಗೆ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ನಾನು ಇಲ್ಲಿ 1 kg ಅಷ್ಟು ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿನ ಹಿಟ್ಟಿನ ಹದಕ್ಕೆ ಬರಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ಇದನ್ನೊಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ನೆನಿಬೇಕು ಚೆನ್ನಾಗಿ. ಈ ರೀತಿಯಾಗಿ ನೋಡಿ, ಇವಾಗ ತವಾ ಕಾದಿದೆ. ಶೇಂಗಾ ಬೀಜವನ್ನು ಹೊಂಬಣ್ಣ ಬರುವವರೆಗೂ ಹುರ್ಕೋಬೇಕು. 1.5 kg ಅಷ್ಟು ಶೇಂಗಾ ಬೀಜ ಇದೆ. ಸ್ವಲ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೆಂಪು ಆಗೋವರೆಗೂ ಹುರ್ಕೋಬೇಕು. ಎಲ್ಲನೂ ಹುರ್ಕೊಂಡಾಗಿದೆ ನೋಡಿ. ಇಲ್ಲಿ 1.5 kg ಅಷ್ಟು ಬೆಲ್ಲ ಇದೆ. ಶೇಂಗಾ ಬೀಜ ಮೇಲೆ ಸಿಪ್ಪೆ ತೆಗೆದಿದೆ. ಬೆಲ್ಲವನ್ನು ಜಜ್ಕೊಂಡಿದ್ದೀನಿ. ಇದು ಹುರ್ಕಡ್ಲಿ ಹಿಟ್ಟು. 1 ಗ್ಲಾಸ್ ಅಷ್ಟು ಹುರ್ಕಡ್ಲಿ ಹಿಟ್ಟಿದೆ. ಬೆಲ್ಲ ಜಜ್ಜಿದ್ದೀನಲ್ವ, ಅದಕ್ಕೆ ಸ್ವಲ್ಪನೇ ಹುರ್ಕಡ್ಲಿ ಹಾಕಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಕೈಯಿಂದನೇ. ಈ ವಿಧಾನದಲ್ಲಿ ಮಾಡುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಶೇಂಗಾದೊಳಗೆ ಹೊಸ ರುಚಿಯನ್ನು ಕೊಡುತ್ತೆ. ಎಲ್ಲನೂ ಒಂದೇ ಸರಿ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡಿದರೆ ಟೇಸ್ಟಿಯಾಗಿ ಬರಲ್ಲ. ಈ ವಿಧಾನದಲ್ಲಿ 1 ಟೈಮ್ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಉತ್ತರ ಕರ್ನಾಟಕದ ಸ್ಟೈಲಿಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಶೇಂಗಾದೊಳಗೆಯನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇದೇ ರೀತಿಯಾಗಿ ಸ್ವಲ್ಪನೇ ಹುರ್ಕಡ್ಲಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದನೇ ಕಲಿಸ್ಬಿಟ್ಟು ಪೌಡ್ರ್ ಮಾಡಬೇಕು. ಶೇಂಗಾದೊಳಗೆ ಮಾಡುವುದಕ್ಕೆ ಇಬ್ಬರು ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಮಾಡ್ತಿರೋದು ಅಮ್ಮ, ನಾನು ಕೂಡ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಯಲ್ಲೇ ಮಾಡ್ತಾ ಇರೋದು ಶೇಂಗಾದೊಳಗೆ. ನೋಡಿ, ಈ ರೀತಿಯಾಗಿ ಕೇರಬೇಕು. ಕೇರೋದು ಅಂತ ಕರೀತಾರೆ ನಮ್ಮ ಕಡೆ ಇದನ್ನು. ನೋಡಿ, ಎಷ್ಟು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿರ್ತಕ್ಕಂಥದ್ದು, ಎಷ್ಟು ಚೆನ್ನಾಗಿ ಪೌಡ್ರಾಗಿದೆ. ಈಗ ಉಂಡೆ ಇದೆ ಅಲ್ಲ ಬೆಲ್ಲ, ಅದೆಲ್ಲನೂ ನಾವು ಒಡ್ಕೋಬೇಕು. ಸ್ವಲ್ಪನೇ ಹುರ್ಕಡ್ಲಿಟ್ಟು ಹಾಕಿಬಿಟ್ಟು. ಈ ವಿಧಾನದಲ್ಲಿ ಮಾಡಿ ತುಂಬ ರುಚಿಯಾಗಿರುತ್ತೆ. ಹೊಸ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಪೌಡ್ರು ಹೊರಗಡೆ ಬರ್ತಾ ಇದೆ. ಈಗ ಶೇಂಗಾ ಬೀಜವನ್ನು ಒಂದು ಕಡೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಪೌಡ್ರಾಗಿದೆ ಶೇಂಗಾ ಬೀಜ. ಇವಾಗ ಇದಕ್ಕೆ ಪೌಡ್ರಾಗಿರ್ತಕ್ಕಂಥ ಬೆಲ್ಲವನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ 1-2 ಸುತ್ತು ತಿರುಗಿಸ್ಕೊಳ್ಳೋಣ. ಶೇಂಗಾ ಪೌಡ್ರ್ ಜೊತೆ ಮಿಕ್ಸ್ ಆಗಿದೆ ನೋಡಿ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಬೆಲ್ಲನೂ ಶೇಂಗಾ ಬೀಜನೂ. ಇದಕ್ಕೆ ನಾನು ಸೋಪು, ಶುಂಠಿ ಪೌಡ್ರು, ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಂದರೆ ಒಣ ಕೊಬ್ಬರಿ ಸಹ ತುರ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಶುಂಠಿ, ಸೋಪು ಮತ್ತು ಏಲಕ್ಕಿ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದು ಪೌಡ್ರ್ ಆಗಿದೆ ಅಲ್ವಾ, ಹೋಳಿಗೆ ಮಾಡೋಕ್ಕೆ ಬರಲ್ಲ. ಅದಕ್ಕಾಗಿ ಇಲ್ಲಿ ಸ್ವಲ್ಪನೇ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿಬಿಟ್ಟು, ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದೆಳೆ ಪಾಕ ಬರೋಷ್ಟು ಪಾಕ ಮಾಡ್ಕೋಬೇಕು. ಒಂದೆಳೆ ಪಾಕ ಮಾಡಿಕೊಂಡು ನೋಡಿ ಕುದೀತಾ ಇದೆ. ಇದನ್ನು ಮಾಡಿಟ್ಟುಕೊಂಡಿರ್ತಕ್ಕಂಥ ಪೌಡ್ರಿಗೆ ಹಾಕ್ಕೊಂಡು ಕಲಿಸ್ಬೇಕು. ಒಂದು ಕಡೆ ಹುಳಿ ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಪಾಕ ಬಂದಿದೆ ಇಲ್ಲ ಅಂತ ನೀರಲ್ಲಿ ಹಾಕಿಬಿಟ್ಟು ನೋಡಬೇಕು. ಪಾಕ ಬಂದರೆ ಒಂದು ಕಡೆ ಕೂಡುತ್ತೆ ನೋಡಿ. ಇದನ್ನು ಪೌಡ್ರ್ ಮಾಡಿದ್ವಲ್ಲ ಶೇಂಗಾನು ಮತ್ತು ಬೆಲ್ಲನೂ, ಅದಕ್ಕೆ ಸ್ವಲ್ಪನ ಹಾಕ್ಕೊಂಡು ತುಂಬ ಸುಡ್ತಾ ಇರುತ್ತೆ, ಹುಷಾರಾಗಿ ಹಾಕ್ಕೊಂಡು ಕಲಿಸ್ಕೋಬೇಕು. ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ಆ ರೀತಿ ಹೂರ್ಣದ ಆಕಾರದಲ್ಲಿ ಬರಬೇಕು. ಮೆತ್ತಗಾಗಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ನಾನು ಪಾಕವನ್ನು ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿಯಾಗಿ ಮಾಡುವುದರಿಂದ. ಪಾಕ ಹಾಕ್ಕೋಬೇಕಾದ್ರೆ ಫ್ರೆಂಡ್ಸ್ ಹುಷಾರಾಗಿ ಹಾಕ್ಕೊಳ್ಳಿ, ತುಂಬ ಸುಡ್ತಾ ಇರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಹುಷಾರಾಗಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಆದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಹೊಸ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಟೈಮ್ ಮಾಡ್ಕೊಳ್ಳಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಕಮೆಂಟ್ ಮಾಡೋದರಿಂದ ನಾವು ಕೂಡ ಹೊಸ ಹೊಸ ರೆಸಿಪಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇನ್ನೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೂರ್ಣದ ಆಕಾರದಲ್ಲಿ. ಶೇಂಗಾ ಬೀಜ ಹಾಗೆ ಉಳಿದಿದೆ ಒಂದೊಂದು, ಅದಕ್ಕೋಸ್ಕರ 2 ಎತ್ತಾಕಿದೆ. ಈ ರೀತಿಯಾಗಿ ಸ್ವಲ್ಪನೇ ಪಾಕ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಕಲಿಸ್ಬಿಟ್ಟು ಇಡಬೇಕು, ಚೆನ್ನಾಗಿ ಬರುತ್ತೆ. ನೋಡಿ ರೆಡಿಯಾಗಿದೆ. ಒಂದು ಕಡೆ ಎಲೆ ರೆಡಿಯಾಗಿದೆ, ಹೂರ್ಣನೂ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮಿಡ್ಲಲ್ಲಿ ಇಟ್ಬಿಟ್ಟು ಕವರ್ ಮಾಡಬೇಕು. ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೋಬೇಕು. ನೋಡಿ ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ. ನೋಡಿ ರೆಡಿಯಾಗಿದೆ. ಇವಾಗ ಒಬ್ಬಟ್ಟನ್ನ ತೀಡಬೇಕು ಈ ರೀತಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೋಬೇಕು. ಸ್ವಲ್ಪನೇ ಮೈದಾ ಹಿಟ್ಟು ಹಚ್ಚಿ, ಎಣ್ಣೆ ಹಚ್ಬಾರ್ದು ಇಲ್ಲಿ, ಮೈದಾ ಹಿಟ್ಟು ಹಚ್ಕೋಬೇಕು, ಒಣ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬರ್ತಾ ಇದೆ. ಎಲ್ಲನೂ ರೆಡಿಯಾಗಿದೆ. ಇವಾಗ ಬೇಯಿಸ್ಕೋಬೇಕು. ತವಾ ಕಾದಿದೆ, ಈಗ ಒಂದೊಂದಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಿದೆ. ತೆಳ್ಳಗಾದರೆ ಈ ರೀತಿ
ಕಿತ್ತೋಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ದಪ್ಪ ಮಾಡ್ಕೋಬೇಕು. ನೋಡಿ ಇದು ದಪ್ಪ ಆಗಿದೆ, ಎಷ್ಟು ಚೆನ್ನಾಗಿ ಬೇಯ್ದಿದೆ. ಇದೇ ರೀತಿಯಾಗಿ ಎಲ್ಲಗಳನ್ನು ಯಾವುದೇ ಎಣ್ಣೆ ಉಪಯೋಗಿಸದೆ ಬೇಯಿಸ್ಕೋಬೇಕು. ಇದನ್ನು 1 ತಿಂಗಳಗಟ್ಟಲೆ ಇಟ್ಕೊಂಡ್ರೂ ಸಹ ಏನೂ ಆಗಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಕ್ಕಂಥ ಫ್ರೆಂಡ್ಸು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನಾವು ಒಳ್ಳೊಳ್ಳೆ ರೆಸಿಪಿಯನ್ನು ತರ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.